ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇದು ಚಳ್ಳಕೆರೆಯಿಂದ 29 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಬ್ಯೂಟಿಫುಲ್ 2.5 ಎಕರೆ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ ಇವತ್ತು. ನೋಡಿ, ಇದೇ ಜಮೀನು. ಇದರ ಲೊಕೇಶನ್ ಏನು, ಇದೇನು ಫೆಸಿಲಿಟಿ ಇದೆ, ಇದರ ಮಣ್ಣಿನ ಗುಣ ಏನು ಎಲ್ಲ ನೋಡೋಣ. ಇದೇ ಮಣ್ಣಿನ ರೋಡ್ಗಿರ್ತಕ್ಕಂಥ 2.5 ಎಕರೆ ಜಮೀನು. ಈ ಜಮೀನಿನ ವಿಶೇಷತೆ ಏನು ಫೆಸಿಲಿಟಿ ಇದೆ, ಏನೇನು ಇಲ್ಲಿ ಇದೆ ಅಂತ ನಾವು ನೋಡೋಣ. ನೋಡಿ ಸರ್, ಇದೆ ಚಳ್ಳಕೆರೆಯಿಂದ 29 ಕಿಲೋಮೀಟ್ರು ಟಾರ್ ರೋಡಲ್ಲಿ, ಮೇನ್ ರೋಡಲ್ಲಿ ಬರಬೇಕು. ಆ ರೋಡಿಂದ ಒಂದು 800 ಮೀಟ್ರು ನಾನು ತೋರಿಸಿದಂಥ ಅದೇ ಮಣ್ಣಿನ ರೋಡಲ್ಲಿ ನೀವು ಬರಬೇಕು. ಬಂದರೆ ವಿಲೇಜ್ ಅಟ್ಯಾಚ್ ಇರ್ತಕ್ಕಂಥ 2.5 ಎಕರೆ ಜಮೀನು. ನೋಡಿ, ರೋಡ್ ಅದೇ, ಅಲ್ಲಿ ಕಾರ್ ಹೋಗ್ತಿದೆಯಲ್ಲ ಅದೇ ರೋಡು, ಮಣ್ಣಿನ ರೋಡು. ಹೀಗೆ ಒಂದು 800 ಮೀಟ್ರ್ ಹೋದರೆ ಮುಂದ್ಗಡೆ ನಮಗೆ ಟಾರ್ ರೋಡ್ ಸಿಗುತ್ತೆ, ಮೇನ್ ರೋಡು. ಆ ಮೇನ್ ರೋಡ್ಗೆ ಅಟ್ಯಾಚ್ ಆಗುತ್ತೆ ಅದು. ನೋಡಿ ಸರ್, ಇದೇ ಜಮೀನು. ನೋಡಿರಿ, ಫುಲ್ ಎಲ್ ಶೇಪಲ್ಲಿ ಆಲ್ರೆಡಿ ಫೆನ್ಸಿಂಗ್ ಆಗಿದೆ. ಇದು 2.5 ಎಕರೆ ಜಮೀನು ಬರುತ್ತೆ. ವೇದಾವತಿ ನದಿ ಅಟ್ಯಾಚ್ ಇದೆ. ಇಲ್ಲಿ ವಾಟ್ರ್ ಸೋರ್ಸು ಅಂತ ಬಂದರೆ ನೀವು ಬೋರ್ ಹಾಕ್ಸ್ಕೋಬೋದು. ಒಂದು 80 ಅಡಿಗೆ ನೀರು ಬರುತ್ತೆ. ಅಥವಾ ಬೇಡ ಅಂದರೆ ನೇರವಾಗಿ ನದಿಯಿಂದಲೇ ನೀವು ನೀರು ತಗೋಬೋದು. ನದಿಯಿಂದಲೇ ನೇರವಾಗಿ ನೀರು ತಗೋಬೋದು. ಇದು 2.5 ಎಕರೆ ಜನರಲ್ ಜಮೀನಿದು. ಯಾರಾದರೂ ಒಂದು ಒಳ್ಳೆ ತೆಂಗಿನ ತೋಟ ಅಥವಾ ಒಂದು ಒಳ್ಳೆ ಅಡಿಕೆ ತೋಟ ಮಾಡ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊತೀನಿ ಅಂತ ಯಾರಾದರೂ ಒಂದು ಡ್ರೀಮ್ ಇದ್ದರೆ, ಒಂದು ಕನಸಿದ್ರೆ, ಖಂಡಿತ ಈ ಒಂದು ಜಮೀನನ್ನು ಬೈ ಮಾಡಬೇಕು. ಯಾಕಪ್ಪ ಅಂದರೆ ನದಿ ಅಟ್ಯಾಚ್ ಇರೋದ್ರಿಂದ ನಿಮಗೆ ಇಲ್ಲಿ ಪರ್ಮನೆಂಟ್ ವಾಟ್ರ್ ಸೋರ್ಸ್ ಇರುತ್ತೆ. ಇಲ್ಲೆಲ್ಲ ನೋಡಿರಿ, ಸುತ್ತಮುತ್ತೆಲ್ಲ ತೋಟಗಳೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಆಮೇಲೆ ನೋಡಿರಿ, ಅದೆಲ್ಲ ತೋಟಗಳೇ, ಬರೀ ಅಡಿಕೆ ತೆಂಗಿನ ತೋಟಗಳೇ, ಕಂಪ್ಲೀಟ್ ತೋಟಗಳಿವೆ. ನೀವು ಪರಶುರಾಮಪುರಕ್ಕೆ ಬಂದರೂ ಕೂಡ ನೇರವಾಗಿ ಡೈರೆಕ್ಟ್ ಬಂದುಬಿಡ್ಬೋದು ಇಲ್ಲಿಗೆ. ನೋಡಿರಿ, ಅವೆಲ್ಲ ತೋಟಗಳೇ, ಅಡಿಕೆ ತೋಟಗಳು, ತೆಂಗಿನ ತೋಟಗಳು ಅವೆಲ್ಲ ಇದ್ದಾವೆ. ಒಳ್ಳೆ ರೋಡ್ ವ್ಯವಸ್ಥೆ, ಬೇರೆ ಜಮೀನಿಗೆ ಹೋಗೋ ಅವಶ್ಯಕತೆ ಇಲ್ಲ. ಟಾರ್ ರೋಡಿಂದ ಒಂದು 800ರಿಂದ 600 ಮೀಟ್ರ್ ಒಳಗಡೆ ಬಂದರೆ ಮಣ್ಣಿನ ರೋಡಲ್ಲಿ ನೋಡ್ರೆ, ಕಾರ್ ನಿಂತಿದೆಯಲ್ಲ ಅದೇ ರೋಡು. ಬಂದುಬಿಟ್ರೆ ಈ ಲ್ಯಾಂಡಿಗೆ ನೀವು ಬರ್ಬೋದು. ಯಾರಾದರೂ ನೀವು ಒಂದು ಒಳ್ಳೆ ಅಡಿಕೆ ತೋಟ, ಒಳ್ಳೆ ಒಂದು ಬಾಳೆ ತೆಂಗಿನ ತೋಟ ಮಾಡ್ತೀನಿ ಅನ್ನೋ ಒಂದು ಕನಸೇನಿದ್ರೆ ಖಂಡಿತ ಈ ಜಮೀನನ್ನು ನೀವು ಬೈ ಮಾಡ್ಬೋದು. ಯಾಕಪ್ಪ ಅಂದರೆ ವಾಟ್ರ್ ಸೋರ್ಸು ಹಂಗಿದೆ. ಅಂದರೆ ನದಿ ಅಟ್ಯಾಚ್ ಇರೋದ್ರಿಂದ ನೇರವಾಗಿ ನೀವು ನೀರು ಪೈಪ್ಲೈನ್ ತಗೋಬೋದು. ಅಥವಾ ನೀವು ಬೇಡ ಅಂದರೆ ನಿಮ್ಮ ಹೊಲದಲ್ಲಿ ಬೋರ್ ಹಾಕ್ಸಿದ್ರೆ ಒಂದು 50ರಿಂದ 80 ಅಡಿಗೆ ನೀರು ಬಂದುಬಿಡುತ್ತೆ. ಒಂದು ಒಳ್ಳೆ ತೋಟ ಮಾಡೋದಕ್ಕೆ ಪರ್ಮನೆಂಟ್ ವಾಟರ್ ಸೋರ್ಸ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮಣ್ಣು ಪ್ಯೂರ್ ರೆಡ್ ಸಾಯಿಲು. ಅಂದರೆ ತೋಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಮಣ್ಣು ಮಾತ್ರ. ನೋಡಿರಿ, ಸುತ್ತಮುತ್ತ ಬರೀ ತೋಟಗಳೇ. ಆಲ್ರೆಡಿ ಒಂದು ಸೈಡು ಫೆನ್ಸಿಂಗ್ ಮಾಡಿದ್ದಾರೆ, 2 ಎಲ್ ಶೇಪಲ್ಲಿ. ಇನ್ನೊಂದು ಸೈಡ್ ಇದೆ, 2 ಎಕರೆ ಬರುತ್ತೆ. ಇನ್ನು ಇದರ ಬೆಲೆ ಬಂದುಬಿಟ್ಟು ಇವರು 15 ಲಕ್ಷ ಹೇಳ್ತಿದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಕೂತ್ಕೊಂಡು ಮಾತಾಡಿದಾಗ ಹೆಚ್ಚು ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಇದೇ ರೋಡ್ಗೆ ಥ್ಯಾಂಕ್ ಯು ಸರ್.